ಈ ಸಾವಯವ ಇಂಗಾಲ ಮತ್ತು ನಮ್ಮ ಮಣ್ಣಿನಲ್ಲಿರುವಂತಹ ಒಂದು ಈ ಜೀವವೈವಿಧ್ಯ, ಅದರ ಜೊತೆಗೆ ನಮ್ಮ ಕೃಷಿ, ನಾವು ಮಾಡುವಂಥ ಕೃಷಿ, ಇದು ಬಹಳ ಹೊಂದಾಣಿಕೆ ಇರುವಂಥದ್ದು. ನೋಡಿ, ನಾವು ಎಷ್ಟೇ ಇದ್ದರೂ ಅದಕ್ಕೆ ಅನುಗುಣವಾಗಿ ನಮ್ಮ ಫಸಲಿರ್ತದೆ, ಬೆಳೆ ಇರ್ತದೆ. ಈ ಸಾವಯವ ಇಂಗಾಲ ಅಂತ ಕೇಳಿದರೆ ನೋಡಿ, ಉದಾಹರಣೆಗೆ ನಾವು ಈಗ ತೆಂಗಿನ ಸಿಪ್ಪೆ, ಅಡಿಕೆ ಸಿಪ್ಪೆಯನ್ನು ನೋಡಿದರೆ ಅದರಲ್ಲಿ ಇಂಗಾಲ ಮತ್ತು ಸಾರಜನಕದ ಅಂಶ 400ಕ್ಕೆ 1 ಇರ್ಬೋದು. 400 ಸಾರಜನಕಕ್ಕೆ 400 ಇಂಗಾಲಕ್ಕೆ 1 ಸಾರಜನಕ ಬರ್ತದೆ. ಅದು ನಮಗೆ ಬೆಳೆಗೆ ಪೂರಕವಲ್ಲ. ಇದನ್ನೇ ನಾವು ಲೆಕ್ಕ ಹಾಕಿದರೆ ನಮ್ಮ ಸಗಣಿ ಮೂಲವೋ ಅಥವಾ ಇದರದ್ದು ಮೂಲ ನೋಡಿದರೆ ಅದರಲ್ಲಿ ಬರುವಂಥದ್ದು ಸುಮಾರು 20 ಅಥವಾ 15ರಲ್ಲಿ 15 ಇಂಗಾಲಕ್ಕೆ 1 ಸಾರಜನಕ ಬಂದರೆ ಅದು ತುಂಬ ಒಳ್ಳೆಯದಾಗ್ತದೆ. ಅದು ನಮ್ಮ ಅಡಿಕೆಗೆ ಪೂರಕವಾಗ್ತದೆ. ಯಾವುದೇ ಕೃಷಿಗಾದರೂ ಅದು ಬೇಕು. ಅದನ್ನು ನಾವು ಯೋಚನೆ ಮಾಡಿದರೆ ಹೆಚ್ಚೆಚ್ಚು ಸಾವಯವದಂಶ ಇರುವಂಥದ್ದು ಆ ಮಣ್ಣಿನಲ್ಲಿ ಹೆಚ್ಚೆಚ್ಚು ನಮಗೆ ಬೆಳೆ ಜಾಸ್ತಿ ಬರ್ತದೆ. ಈಗ ಅದು ನಾವು ತರಕಾರಿಯಲ್ಲಿ ಖಂಡಿತವಾಗಿ ನಾವು ನೋಡ್ತೇವೆ. ಅದನ್ನು ಎಲ್ಲ ಅಡಿಕೆ ಮರಕ್ಕೂ ನೋಡ್ತೇವೆ. ಬರೇ ಸಾರಜನಕ ಅಥವಾ ಬರೇ ರಾಸಾಯನಿಕ ಹಾಕಿದಲ್ಲಿ ಖಂಡಿತವಾಗಿಯೂ ನಮಗೆ ನಿರಂತರವಾಗಿಯೂ ಸುಸ್ಥಿರವಾಗಿಯೂ ಇಳುವರಿ ಖಂಡಿತ ಬರುವುದಿಲ್ಲ. ಹೀಗೆ ನಾವು ಈ ನಿಟ್ಟಿನಲ್ಲಿ ಯೋಚನೆ ಮಾಡಲೇಬೇಕು. ಮಣ್ಣಿನ ಬಗ್ಗೆ ನಾವು ಮಾತನಾಡುವಾಗ ಮತ್ತೆ ನಮಗೆ ಬರುವಂಥದ್ದು, ನಾವು ಮಣ್ಣನ್ನು ಎಷ್ಟು ಮಾಲಿನ್ಯ ಮಾಡಿದ್ದೇವೆ ಅಂತ ಎನ್ನುವಂಥದ್ದು. ಈಗ ಅದು ಯಾವುದೇ ರೀತಿಯಲ್ಲಿ ರಾಸಾಯನಿಕ ಇರ್ಬೋದು, ಅಥವಾ ನಮ್ಮ ತ್ಯಾಜ್ಯವನ್ನು ನಾವು ಎಸೆಯುವಂಥದ್ದು ಇರ್ಬೋದು, ಅಥವಾ ಕೆಲವೊಮ್ಮೆ ನಾವು ಪ್ಲಾಸ್ಟಿಕ್ನಂತಹ ಮೈಕ್ರೋ ಪ್ಲಾಸ್ಟಿಕ್ನಂತಹ ಅಂಶಗಳು ಮಣ್ಣಿಗೆ ಸೇರಿ ಅದು ಆಗುವಂತಹ ಒಂದು ಮಣ್ಣಿನ ಮಾಲಿನ್ಯ. ಈ ಮಣ್ಣಿನ ಮಾಲಿನ್ಯ ಅಂತ ಹೇಳುವಾಗ ಪ್ರತಿಯೊಂದು ಸಹ ನಾವು ಮೇಲ್ಸ್ತರದ ಮಣ್ಣನ್ನು ತೆಗೆದು ಕೆಳಸ್ತರದ ಮಣ್ಣು ಹಾಕಿದ ತಕ್ಷಣ ಅದು ಮಣ್ಣು ಹಾಳಾಯಿತು. ಅದು ಮುಖ್ಯವಾಗಿ ಒಂದು ಮಾಲಿನ್ಯ. ನಾವು ಕೃಷಿಕರು ಅದನ್ನು ಯೋಚನೆ ಮಾಡಬೇಕು. ಅದೇ ರೀತಿ ಪ್ಲಾಸ್ಟಿಕ್ ತ್ಯಾಜ್ಯಗಳು, ಇನ್ನು ನಮ್ಮ ಆಯಿಲ್ಗಳು, ಮಡ್ ಆಯಿಲ್ಗಳು ಅಂಥದ್ದನ್ನು ಹಾಕುವಂಥದ್ದು, ಅದು ಎಲ್ಲವೂ ಪರಿಸರಕ್ಕೆ ಖಂಡಿತವಾಗಿ ಒಳ್ಳೆಯದಲ್ಲ. ನಾವು ಈ ನಿಟ್ಟಿನಲ್ಲಿ ಈಗ ನಾವು ಹೆಚ್ಚಿನ ಇದರಲ್ಲಿ ಏನಾಗ್ತದೆ ಅಂತ ಕೇಳಿದರೆ, ಈಗ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಅಷ್ಟು ಸುಲಭದಲ್ಲಿ ನಿರ್ವಹಣೆ ಮಾಡಲಿಕ್ಕೆ ನಮಗೂ ಆಗ್ತಾ ಇಲ್ಲ. ಅದನ್ನು ಆದರೂ ಸಹ ಸಾಧ್ಯವಾದಷ್ಟು ಒಂದು ಹೊಂಡ ಮಾಡಿ ಅದನ್ನು ಆ ಹೊಂಡದಲ್ಲಿ ಪ್ಲಾಸ್ಟಿಕ್ಕನ್ನು ತುಂಬಿಸಬೇಕಾಗ್ತದೆ. ಅದು ನಾವು ಯೋಚನೆ ಮಾಡಬೇಕು. ಮತ್ತು ಉಳಿದಂತೆ ನಾನು ನೋಡಿದರೆ ಈಗ ನಾವು ಆದಷ್ಟು ಎಷ್ಟು ಸುಲಭದಲ್ಲಿ ನಾವು ಇದು ಮಾಡಲಿಕ್ಕಾಗ್ತದೆ ಅದರಲ್ಲಿ ನೋಡಿದರೆ ಆ ನಿರ್ವಹಣೆ ಪರಿಸರಕ್ಕೆ ಹತ್ತಿರವಾಗಿ ಯಾವುದು ಸುಲಭ ಆಗ್ತದೆ ಅದನ್ನು ನಾವು ನಿರ್ವಹಣೆ ಮಾಡಿದರೆ ಮಾತ್ರ ನಾವು ಈ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಅಥವಾ ಮಣ್ಣನ್ನು ಆದಷ್ಟು ಕಡಿಮೆ ಮಾಲಿನ್ಯ ಮಾಡಬಹುದು ಅಂತೇಳಿ ನನಗೆ ಕಾಣ್ತದೆ. ಅದೇ ರೀತಿ ನಾವು ನೀರು ಸಹ ಅಷ್ಟೇ, ಈ ಮನೆ ಬಳಕೆಯ ನೀರು ಅಥವಾ ಸಾಬೂನು ಇರುವಂಥದ್ದು ಅದನ್ನು ಸಹ ನಾವು ಮಣ್ಣಿನಲ್ಲಿ ನೇರವಾಗಿ ಹಾಕಿದರೆ ಅಥವಾ ಬೇರೆ ಅಲ್ಲಿ ಹಾಗೆ ಹರಿಲಿಕ್ಕೆ ಬಿಟ್ಟರೆ, ಈಗ ಕೊಳಚೆ ನೀರು ಅಂತ ನಾವು ಹೇಳ್ತೇವೆ, ಅದೀಗ ಬೆಂಗಳೂರಿನಂಥ ಪ್ರದೇಶ, ಮಂಗಳೂರಿನಲ್ಲಿರ್ಬೋದು, ನಮ್ಮ ಹತ್ತಿರ ಉಡುಪಿಯ ಮಣಿಪಾಲ ಎಲ್ಲದರಲ್ಲಿಯೂ ಇದೇ ಸಮಸ್ಯೆ ಇದೆ. ಇದನ್ನು ನಾವು ಸರಿಯಾಗಿ ನಿರ್ವಹಣೆ ಖಂಡಿತ ಮಾಡಬೇಕಾಗ್ತದೆ ಮುಂದಿನ ದಿವಸಗಳಲ್ಲಿ. ಇದರಿಂದಾಗಿ ನಮಗೆ ಮಣ್ಣು ಕೂಡ ಮಾಲಿನ್ಯ ಆಗುವಂಥದ್ದು. ಮಣ್ಣು ಅದು ಯಾವುದೇ ಪ್ರಯೋಜನಕ್ಕೆ ನಿಷ್ಪ್ರಯೋಜಕ ಆಗ್ತದೆ. ಅಂದರೆ ಅದರಲ್ಲಿ ಪುನಃ ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತೇಳಿ ತುಂಬ ಸಂಗತಿಗಳು ಬರ್ತವೆ ಅದರಲ್ಲಿ. ನಾವು ಆದಷ್ಟು ಈ ನೀರು ಶುದ್ಧವಾಗಿದ್ದಷ್ಟು ಅದು ಸುಲಭವಾದಲ್ಲಿ ನಮಗೆ ಅದು ಮಣ್ಣಿನಲ್ಲಿ ನೀರು ಇಂಗಿದಾಗ ಅದು ಸುಲಭವಾಗಿ ನೀರು ಶುದ್ಧ ಆಗ್ತದೆ. ಹಾಗೆ ಮಾಲಿನ್ಯಗಳಿದ್ದಾಗ ಅದು ಬಹಳ ನಿಧಾನವಾಗಿ ಅದು ಶುದ್ಧ ಆಗುವಂಥದ್ದು ಅಥವಾ ಇದರ ಸೇರಿಕೊಂಡು, ಹಾಗೆ ಅದಕ್ಕೆ ಈಗ ಬೇರೆ ಇದನ್ನು ನಾವು ಮಾಡಿಕೊಳ್ಳಬೇಕಾಗ್ತದೆ. ಅದನ್ನು ಮಾಡಿದರೆ ಮಾತ್ರ ನಾವು ಮುಂದಿನ ದಿವಸಗಳಲ್ಲಿ ಈ ಮಣ್ಣಿನ ನಿರ್ವಹಣೆ ಅಥವಾ ನೀರಿನ ನಿರ್ವಹಣೆ ಸಮರ್ಪಕವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಮಣ್ಣಿಗೆ ಜೀವ ಇದೆ ಅನ್ನುವಂಥದ್ದು, ಜೀವವನ್ನು ಉಳಿಸಬೇಕು. ಆ ನೆಲೆಯಲ್ಲಿ ಈಗ ನಮ್ಮ ಮುಂದಿನ ಕ್ರಮ ಹೇಗಿರಬೇಕು ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಏನಾದರೂ ಸಂಶೋಧನೆ, ವಿಸ್ತರಣೆ ಇಂಥದ್ದೆಲ್ಲ ಆಗಬೇಕು ಅಂತ ಅನ್ನಿಸ್ತಾ ಉಂಟಾ, ಹೇಗೆ ಅಂತ ನಿಮಗೆ? ಈ ಮಣ್ಣು ಜೀವ ಇದೆ, ಮಣ್ಣು ನಮಗೆ ಜೀವ ಕೊಡುವುದು ಅತಿ ಮುಖ್ಯ. ಈಗ ಮಣ್ಣು ಇಲ್ಲದೆ ಯಾರೂ ಸಾಧ್ಯ ಇಲ್ಲ, ಕೃಷಿಕನಂತೂ ಎಲ್ರಿಗೂ ಗೊತ್ತಿದೆ. ಹಾಗೆ ಅಂತೇಳಿ ಮಣ್ಣು ಎಲ್ಲಿ ಯಾವುದೇ ಜಾಗದಲ್ಲಿ ನೀವು ನೋಡಿ, ಮಣ್ಣು ಇದ್ದರೆ, ಸರಿಯಾದ ಮಣ್ಣು ಸರಿಯಾಗಿದ್ದರೆ ಮಾತ್ರ ನಮಗೆ ಅದರಲ್ಲಿ ಜೀವ ವೈವಿಧ್ಯತೆ ಇರ್ತದೆ, ನಾವಲ್ಲಿ ಬದುಕ್ತೇವೆ. ಈಗ ಇದು ನಮಗೆ ರಾಜಸ್ಥಾನದ ಮರುಭೂಮಿ ಇರಬಹುದು ಅಥವಾ ಬೇರೆ ನಮ್ಮ ಇಲ್ಲಿ ಜೌಗು ಪ್ರದೇಶ ಇರ್ಬೋದು, ಅಂಥ ಜಾಗದಲ್ಲಿ ಮಣ್ಣಿಗೂ ಜೀವ ಇರುವುದಿಲ್ಲ, ನಮಗೂ ಜೀವ ಇಲ್ಲ. ಅಲ್ಲಿ ಎಷ್ಟು ಜನಸಂಖ್ಯೆ ಇರ್ತದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಅದು. ಅದೇ ರೀತಿ ನಮ್ಮ ಈ ಕೋಸ್ಟಲ್ ಏರಿಯಾ ಉಂಟಲ್ವ, ನೀವು ಎಲ್ಲಿ ನೋಡಿದರೂ ಸಹ ಸಮುದ್ರ ಕರಾವಳಿಗೆ ಹತ್ತಿರವಾದ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಜೀವ ವೈವಿಧ್ಯತೆ ಅಥವಾ ಅತಿ ಹೆಚ್ಚಿನ ಜನಸಂಖ್ಯೆ ಇದೆ. ಯಾಕೆಂತ ಕೇಳಿದರೆ ಅಲ್ಲಿ ನಮಗೆ ಒಂದೇ ರೀತಿಯ ಹವಾಮಾನ ಸಿಗ್ತದೆ, ಒಳ್ಳೆ ಮಳೆ ಸಿಗ್ತದೆ, ಹೆಚ್ಚಿನ ಇದರಲ್ಲಿ ಹೆಚ್ಚಿನ ವಾತಾವರಣದಲ್ಲಿ ಹೆಚ್ಚು ಈ ನೋಡಿ ಏರುಪೇರು ಆಗುವುದಿಲ್ಲ, ಟೆಂಪರೇಚರು ಅಷ್ಟೇ. ಇದೇ ನೀವು ಹಿಮಾಲಯಕ್ಕೆ ಹೋದರೆ ಅಲ್ಲಿ ವರ್ಷದಲ್ಲಿ 6 ತಿಂಗಳು 8 ತಿಂಗಳು ತುಂಬ ಚಳಿ ಇರ್ತದೆ. ಅದೇ ರೀತಿ ನಮ್ಮ ಯುರೋಪಿನ ಕಂಟ್ರೀಸ್ ಅಲ್ಲಿ ದೇಶಗಳಿಗೆ ಹೋದರೂ ಸಹ ಅಲ್ಲಿ ಸಹ ಹಾಗೆ, ಅಲ್ಲಿ ಮಣ್ಣಿಗೆ ಜೀವ ಕಡಿಮೆ ಇರ್ತದೆ.
ಇಲ್ಲಿ ನಮ್ಮಲ್ಲಿ ಹಾಗಲ್ಲ. ನಮಗೆ ವರ್ಷದ ಎಲ್ಲ ದಿವಸಗಳಲ್ಲಿ ಸಹ 365 ದಿವಸದಲ್ಲಿ ಸಹ ಮಣ್ಣಿಗೆ ಜೀವ ಇರ್ತದೆ ಅಥವಾ ಮಣ್ಣು ಜೀವ ಕೊಡ್ತದೆ. ಯಾಕೆಂತ ಕೇಳಿದರೆ ಅದು ನಾವು ಅಲ್ಲಿ ಯಾವುದೇ ಬೆಳೆಗಳನ್ನು ನಾವು ಬೆಳಿಬೋದು. ಇಂಥದ್ದನ್ನು ನಾವು ನೋಡಿದರೆ ನಾವು ನಮ್ಮ ಮಣ್ಣನ್ನು ಆದಷ್ಟು ಹೆಚ್ಚು ಅದಕ್ಕೆ ಘಾಸಿ ಮಾಡದ ಹಾಗೆ ನಾವು ಮುಂದಿನ ದಿವಸಗಳಲ್ಲಿ ನಾವು ಹೆಚ್ಚು ಹೆಚ್ಚು ಈ ಕೆಲಸಗಳನ್ನು ಮಾಡಬೇಕಾಗ್ತದೆ. ಉದಾಹರಣೆಗೆ ನಾನು ಹೇಳುವಂಥದ್ದು ಈ ಮಣ್ಣಿಗೆ ಮುಚ್ಚಿಗೆ ಮಾಡುವಂಥದ್ದು. ಅದು ಮಳೆಗಾಲದಲ್ಲಿ ಮಳೆಯಿಂದ ಮುಚ್ಚಿಗೆ ಅದಕ್ಕೆ ರಕ್ಷಣೆ ಬೇಕು. ಮಳೆ ನೀರು ನೋಡಿದರೆ ಈಗ ಒಂದು ತೆರೆದ ಮಣ್ಣಿಗೆ ಮಳೆ ನೀರು ಬಿದ್ದ ತಕ್ಷಣ ಆ ಮಣ್ಣಿನ ಕಣಗಳು ಎತ್ತರಕ್ಕೆ ಹಾರ್ತದೆ, ದೂರಕ್ಕೆ ಹಾರ್ತದೆ, ಅದು ಕೊಚ್ಚಿಕೊಂಡು ಹೋಗ್ತದೆ. ಈ ಮಣ್ಣು ಸವಕಳಿ ಅಂತ ಹೇಳ್ತೇವೆ ನಾವು ಅದಕ್ಕೆ ಸುಲಭದಲ್ಲಿ. ಮಳೆ ನೀರು ಎಷ್ಟು ಶುಭ್ರವಾಗಿರ್ತದೆ ಅದರಲ್ಲಿ, ಹಾಗೆ ಅದು ಮಣ್ಣಿಗೆ ಬಿದ್ದ ತಕ್ಷಣ ಆ ನೀರು ಕೆಂಬಣ್ಣಕ್ಕೆ ತಿರುಗ್ತದೆ. ಕೆಂಬಣ್ಣಕ್ಕೆ ತಿರುಗಿದ ತಕ್ಷಣದಲ್ಲಿ ಅಲ್ಲಿ ಕೊರಕಲಾಗ್ತವೆ, ಸಣ್ಣ ದೊಡ್ಡ ದೊಡ್ಡ ಹಳ್ಳಗಳು ಬೀಳ್ತವೆ. ನಾವು ನೀರಿಂಗಿಸುವ ಪ್ರಯತ್ನ ಮಾಡಲೇಬೇಕಲ್ಲಿ. ಇಲ್ಲದಿದ್ದರೆ ಆ ಮಣ್ಣು ಮತ್ತು ನೀರು ಎರಡು ಸಹ ಹಾಳಾಯಿತು, ನಮ್ಮ ಜೀವ ವೈವಿಧ್ಯತೆ ಹೋಯಿತು. ಒಂದು ಸಂಪನ್ಮೂಲವನ್ನೇ ನಾವು ಕಳ್ಕೊಳ್ತೇವೆ. ಆಗ ನಾವು ಹೇಳಿದಾಗೆ ವರ್ಷಕ್ಕೆ ಅದನ್ನು ಪುನಃ ನಾವು ಸೃಷ್ಟಿ ಮಾಡಲಿಕ್ಕೆ ಸಾವಿರಾರು ವರ್ಷಗಳೇ ಬೇಕು. ನಮ್ಮ 1-4 ತಲೆಮಾರುಗಳು ಖಂಡಿತ ಸಾಕಾಗೋದಿಲ್ಲ. ಸೊ ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಮುಚ್ಚಿಗೆ ಅಂತ ನಾನು ಯಾಕೆ ಹೇಳ್ತೇನೆ ಅಂತ ಕೇಳಿದರೆ, ಈಗ ನಾವು ಮೊದಲು ನಮ್ಮ ಅಭ್ಯಾಸ ಇತ್ತು. ಸೊ ಅದಕ್ಕೆ ಈ ತರಗೆಲೆಗಳ ಮುಚ್ಚಿಗೆ ಮಾಡುವಂಥದ್ದು ನಮ್ಮ ಗಿಡ ಮರಗಳಿಗೆ, ಅದನ್ನು ನಾವು ಮಾಡುವಂಥದ್ದು ಖಂಡಿತ ಮಾಡಬೇಕು. ಹಾಗೆಯೇ ಬೇಸಿಗೆಯಲ್ಲಿ ಅತಿ ಹೆಚ್ಚು ಈಗ ನಾವು ತರಗೆಲೆ ಮುಚ್ಚಿಗೆ ಮಾಡಿದರೆ ಮಳೆಯಿಂದ ರಕ್ಷಣೆ ಸಿಗ್ತದೆ, ಬಿಸಿಲಿನಲ್ಲೂ ರಕ್ಷಣೆ ಸಿಗ್ತದೆ. ಇನ್ನು ಅದೇ ರೀತಿ ನಾವು ಗಾಳಿಯಿಂದ ರಕ್ಷಣೆ ಮಾಡುವಂಥದ್ದು, ಕೆಲವು ತೀರಾ ಗಾಳಿ ಬೀಸುವಂಥ ಪ್ರದೇಶಗಳಲ್ಲಿ, ಮರುಭೂಮಿಗಳಲ್ಲಿ ನಾವು ಗಾಳಿಯಿಂದಲೂ ರಕ್ಷಣೆ ಮಾಡುವಂಥ ಅಗತ್ಯ ಇದೆ ಮಣ್ಣನ್ನು. ಸೊ ಈ ನಿಟ್ಟಿನಲ್ಲಿ ನಾವು ಹೆಚ್ಚೆಚ್ಚು ಈ ಸಾಯಿಲ್ ಹೆಲ್ತ್ ಅಥವಾ ಮಣ್ಣಿನ ಆರೋಗ್ಯವನ್ನು ನಾವು ಕಾಪಾಡಲಿಕ್ಕೆ ಯಾವುದೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತೇಳಿ ನಾವು ಈಗಲೇ ಯೋಚನೆ ಮಾಡಬೇಕು, ಅಥವಾ ಆ ನಿಟ್ಟಿನಲ್ಲಿ ನಾವು ಮುಂದೆ ಹೋಗಬೇಕಾಗ್ತದೆ. ನಾನು ಇನ್ನೊಂದು ಸಂಗತಿ ಹೇಳ್ತೇನೆ. ನಾವು ಈಗ ಉದಾಹರಣೆಗೆ ಈ ಕಳೆನಾಶಕಗಳನ್ನು ಹಾಕುವಂಥದ್ದು ಮಣ್ಣಿಗೆ, ಅದು ಎಲ್ಲರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಅದು ಕೇಳಿದರೆ ನಮ್ಮ ಫಸ್ಟ್ ವರ್ಲ್ಡ್ ಅಮೇರಿಕಾದಿಂದ ಹಿಡಿದದ್ದು ತೀರಾ ಹಿಂದುಳಿದ ದೇಶಗಳಲ್ಲಿ ಸಹ ಕಳೆನಾಶಕವನ್ನು ವ್ಯಾಪಕವಾಗಿ ಬಳಕೆ ಮಾಡ್ತಾ ಇದ್ದೇವೆ. ತುಂಬ ತಪ್ಪು ಮಾಡ್ತಾ ಇದ್ದೇವೆ ನಾವು. ಯಾಕೆಂತ ಕೇಳಿದರೆ ಅಲ್ಲಿ ಒಂದು ಕಳೆನಾಶಕವನ್ನು ನಾವು ಒಂದು ಗಿಡಕ್ಕೆ ಸ್ಪ್ರೇ ಮಾಡಿದ್ದೇವೆ ಅಂತ ಕೇಳಿದರೆ ಅಲ್ಲಿಯ ಎಲ್ಲ ವೈವಿಧ್ಯತೆ ಹೋಗ್ತದೆ. ಅದು ಮಣ್ಣು ವಾತಾವರಣಕ್ಕೆ, ಗಾಳಿಗೆ ತೆರೆದುಕೊಳ್ತದೆ, ಬಿಸಿಲಿಗೆ ತೆರೆದುಕೊಳ್ತದೆ, ನೀರಿಗೂ ತೆರೆದುಕೊಳ್ತದೆ. ಅದರಿಂದ ಹೆಚ್ಚಿಗೆ ಈ ಮಣ್ಣನ್ನು ಅಲ್ಲಿ ಯಾವ ಕಳೆನಾಶಕ ಅದನ್ನು ನಾವು ಆ ರಾಸಾಯನಿಕ ವಿಭಜನೆಯಾಗಿ ಅದು ವಾತಾವರಣಕ್ಕೆ ಸೇರಿಕೊಂಡು ಅದು ಹಾನಿಕಾರಕ ಅಲ್ಲ ಅಂತ ಹೇಳಲಿಕ್ಕೆ ಅದು ಕೆಲವು ವರ್ಷಗಳೇ ಬೇಕಾಗ್ಬೋದು. ಇನ್ನೂ ಒಂದು ಸಂಗತಿ ಕೇಳಿದರೆ, ಈಗ ಅಕಸ್ಮಾತ್ ಅದನ್ನು ಯಾವುದೇ ಕೀಟನಾಶಕ ಇರ್ಬೋದು, ಕಳೆನಾಶಕ ಇರ್ಬೋದು, ಅದನ್ನು ಮನುಷ್ಯನ, ಪ್ರಾಣಿಗಳ, ಪಕ್ಷಿಗಳು ಸೇವಿಸಿದಾಗ ಹೆಚ್ಚಿನ ಕೀಟನಾಶಕಗಳಿಗೆ ಆ್ಯಂಟಿಡೋಟ್ ಅಂತ ಇಲ್ಲ, ಅಂದರೆ ಪ್ರತಿ ಔಷಧಿ ಅಂತ. ಈಗ ಒಂದು ಉದಾಹರಣೆಗೆ ಹಾವು ಕಚ್ಚಿದರೆ ಅದಕ್ಕೊಂದು ಪ್ರತಿ ಔಷಧಿ ಉಂಟು. ಅದಕ್ಕೆ ಇಂಥ ಹಾವು ಕಚ್ಚಿದರೆ ಇಂಥ ಪ್ರತಿ ಔಷಧಿಯನ್ನು ಕೊಡಿ ಅಂತೇಳಿ. ಇಂಥ ರೋಗಗಳಿಗೂ ಕೆಲವುದಕ್ಕೆ ಉಂಟು. ಆದರೆ ಇಂಥ ವಿಷಗಳನ್ನು ನಾವು ಆಕಸ್ಮಿಕವಾಗಿ ಸೇವನೆ ಮಾಡಿದರೆ ಅಥವಾ ಮನುಷ್ಯ ಸೇವಿಸಿದರೆ, ಪ್ರಾಣಿಗಳು ಸೇವಿಸಿದರೆ, ದನಗಳು ಅದನ್ನು ತೆಕ್ಕೊಂಡ್ರೆ, ಆ ಹುಲ್ಲನ್ನು ತಿಂದರೆ ಅದಕ್ಕೆ ಪ್ರತ್ಯೌಷಧಿ ಇಲ್ಲ, ಅದು ನಮಗೆ ಸಮಸ್ಯೆ ಆಗ್ತಾ ಉಂಟು. ಅದ್ರ ಜೊತೆಗೆ ನಾವು ಈಗಾಗಲೇ ಮೊದಲೇ ಪ್ರಸ್ತಾಪ ಮಾಡಿದಾಗ ಮಣ್ಣಿನಲ್ಲಿರುವಂಥ ಎಷ್ಟೋ ಜೀವಿಗಳು, ಎರೆಹುಳುಗಳು ಅಥವಾ ಈ ಸಪ್ತಪದಿಗಳು ಅಥವಾ ಇನ್ನೊಂದು, ಅಥವಾ ಅದರ ಮಣ್ಣನ್ನು ಬಿಲ ಕೊರೆಯುವಂಥ ಎಷ್ಟೋ ಜೀವಿಗಳಿಗೆ ಇವುಗಳೆಲ್ಲವೂ ನಾಶ ಆಗ್ತದೆ. ಆಗ ಮಣ್ಣಿಗೆ ಜೀವವೇ ಇರೋದಿಲ್ಲ. ಮಣ್ಣು ನಿಸ್ಸಾರ ಮಣ್ಣು, ಅದಕ್ಕೆ ಜೀವ ಇಲ್ಲದ ಮಣ್ಣು ಅಂತ ನಾನು ಹೇಳಬೇಕಾಗ್ತದೆ. ಹೌದು. ಈಗ ನಮಗೆ ಏನಾಗ್ತದೆ ಅಂತ ಕೇಳಿದರೆ, ಈಗ ಕಳೆನಾಶಕ ಬಳಕೆ ಬೇಕು ಅಂತೇಳಿ ಅದು ಆ ಚರ್ಚೆ ನಾವು ಮತ್ತೆ ಮಾಡಿದ್ರು ಸಹ ಅದರ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡೋದಿಲ್ಲ. ಆದರೆ ಹೆಚ್ಚು ಯೋಚನೆ ಅಲ್ಲ, ಅದು ಆ ಸಂಗತಿ ನಾವು ಹೆಚ್ಚು ಯೋಚನೆ ಮಾಡಿದಾಗ ಅದು ಕಷ್ಟ ಆಗ್ತದೆ. ಅದು ಕೆಲವರಂದರೆ ಒಬ್ಬರು ಪ್ರತಿಪಾದಿಸ್ಬೋದು. ಆದರೆ ಒಂದು ನಾವು ಯೋಚನೆ ಮಾಡಬೇಕು, ಕಳೆನಾಶಕ ಎಲ್ಲಿ ನಾವು ಎಲ್ಲಿ ನಾವು ಹಸಿರು ಸಸ್ಯವನ್ನು ನಾವು ನಾಶ ಮಾಡ್ತೇವೋ ಅಲ್ಲಿ ನಮಗೆ ಭೂಮಿ ಬರಡಾಗ್ತದೆ ಅಂತ ಹೇಳುವಂಥದ್ದು ಅದು ಎಲ್ರಿಗೂ ನಾವು ತಿಳಿದುಕೊಳ್ಬೇಕು. ಅದನ್ನೇ ಅದು ಒಂದು ಸುಟ್ಟ ಹಾಗೆ ಕಾಣ್ತದೆ. ಈಗ ಒಂದು ಕಳೆನಾಶಕ ಹಾಕಿದರೆ ಅದರ ಬದಲನ್ನು ಅದನ್ನು ಕೊಚ್ಚಿ ಈಗ ಹುಲ್ಲಿನ ಯಂತ್ರಗಳಲ್ಲಿ ಅದನ್ನು ಕಳೆ ಕೊಚ್ಚುವ ಯಂತ್ರದಲ್ಲಿ ಕೊಚ್ಚಿ ಹಾಕಿದರೆ ಅದು ಅಲ್ಲಿಗೆ ಮಣ್ಣಿಗೆ ಸೇರಿಕೊಳ್ತದೆ. ಆ ಮಣ್ಣು ಸೇರಿಕೊಂಡ್ರೆ ಆಗ ನಾವು ಹೇಳಿದಾಗೆ ಅದರಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗ್ತದೆ, ನೈಟ್ರೋಜನ್ ಜಾಸ್ತಿ ಆಗ್ತದೆ. ಅಲ್ಲಿ ನಮಗೆ ಅಷ್ಟು ಆದ ತಕ್ಷಣ ಅಲ್ಲಿಗೆ ಆ ಸೂಕ್ಷ್ಮಾಣು ಜೀವಿಗಳು ಅದು ಸ್ವಲ್ಪ ಕಳಿತ ತಕ್ಷಣ, ಅದು ವಿಭಜನೆ ಆದ ತಕ್ಷಣ, ಅದು ಮಣ್ಣಿಗೆ ಸೇರಿದ ತಕ್ಷಣ ಅಲ್ಲಿ ತೇವಾಂಶ ಹೆಚ್ಚಾಗ್ತದೆ. ತೇವಾಂಶ ಹೆಚ್ಚಾದ ತಕ್ಷಣ ನಮಗೆ ಸೂಕ್ಷ್ಮಾಣು ಜೀವಿಗಳಲ್ಲಿ ಬರ್ತವೆ. ಮತ್ತು ಉಳಿದೆಲ್ಲ ಪ್ರಾಣಿಗಳು, ಪಕ್ಷಿಗಳು, ಅದರಲ್ಲಿ ಎಲ್ಲ ಅಂಶಗಳು ಬರ್ತದೆ, ಮಣ್ಣಿಗೆ ಪುನಃ ಜೀವ ಕೊಡ್ತದೆ. ಅದು ನಾವು ಎಷ್ಟು ತ್ಯಾಜ್ಯ ನಾವು ಮಣ್ಣಿಗೆ ಸೇರಿಸ್ಬಿಡ್ತೇವೆ. ಮಣ್ಣು ಮತ್ತೆ ಪುನಃ ಮಳೆ ನೀರು ಬೀಳ್ತದೆ, ಅಥವಾ ನಾವು ಬಳಕೆ ಮಾಡಿದಂತಹ ಈ ಗ್ರೇ ವಾಟರ್ ಏನಿದೆ ಅಥವಾ ನಮ್ಮ ಬೂದು ನೀರು
ಅದು ಕಿಚನ್ ವೇಸ್ಟ್ ಇರ್ಬೋದು, ಬಚ್ಚಲ ಮನೆ ವೇಸ್ಟ್ ಇರ್ಬೋದು, ಇದನ್ನು ಎಷ್ಟೋ ಬಾರಿ ನಾವು ಮಣ್ಣಿಗೆ ಬಿಡ್ತೇವೆ. ಅಷ್ಟು ಆದರೂ ಕೂಡ ಆ ಮಣ್ಣು ಅದನ್ನು ಪೂರ್ತಿಯಾಗಿ ಇಂಗಿಸಿ ನಮಗೆ ಮತ್ತೆ ಪುನಃ ಅದು ಜಲಸಂಪನ್ಮೂಲಕ್ಕೆ ಸೇರಿ ಅದೊಂದು ಅದ್ಭುತ ಕಾರ್ಯ ನಡೀತದೆ ನೋಡಿ ಮಣ್ಣಲ್ಲಿ. ಖಂಡಿತ. ಅದು ಯಾಕೆ ಅಂತ ಕೇಳಿದರೆ ನೋಡಿ, ಈಗ ನಾವು ಬಳಸುವ ಸಾಬೂನು ಇರ್ಬೋದು ಅಥವಾ ಪಾತ್ರೆ ತೊಳೆಯುವ ಯಾವುದೇ ಸಣ್ಣ 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 ಪುಟ್ಟ ರಾಸಾಯನಿಕ ಇರ್ಬೋದು, ವಾಷಿಂಗ್ ಮೆಷಿನಿಗೆ ಹಾಕುವಂಥ ಇರ್ಬೋದು, ನಮ್ಮ ಫ್ಲೋರ್ ಕ್ಲೀನರ್ ಇರ್ಬೋದು, ಅದರಲ್ಲಿ ಎಲ್ಲವೂ ಸಹ ರಾಸಾಯನಿಕ ಇದೆ. ಆದರೆ ಮಣ್ಣಿಗೆ ಸೇರಿದ ತಕ್ಷಣ ಮಣ್ಣಿನಲ್ಲಿ ಇರುವ ಕೆಲವು ಸೂಕ್ಷ್ಮಾಣುಜೀವಿಗಳು ಇದನ್ನು ವಿಭಜನೆ ಮಾಡಲಿಕ್ಕೆ ಅದು ಅಭ್ಯಾಸ ಆಗ್ತದೆ. ಅದಕ್ಕೆ ಬೇಕು, ಅದಕ್ಕೆ ಆಹಾರ ಬೇಕದು. ಅಂಥ ರಾಸಾಯನಿಕವನ್ನು ಸಹ ನೀವು ಮಣ್ಣಿನ ಒಳಗೆ ನಾವು ಸೇರಿಸಿಕೊಂಡ್ರೆ ಅದು ಮಣ್ಣಿನ ಒಳಗೆ ಮಣ್ಣಿಗೆ ಇಂಗಿದ ತಕ್ಷಣ ಅದು ನಿಧಾನವಾಗಿ ಅದು ಆ ನಮ್ಮ ಸೂಕ್ಷ್ಮಾಣುಜೀವಿಗಳು ಅದನ್ನು ವಿಭಜನೆ ಮಾಡ್ತವೆ. ವಿಭಜನೆ ಮಾಡಿ ಅದು ನಮಗೆ ಸಮಸ್ಯೆ ಇಲ್ಲದ ಆ ಒಂದು ವ್ಯವಸ್ಥೆಗೆ ತಂದು ಕೊಡ್ತದೆ. ಅದು ಮಣ್ಣಿನಲ್ಲಿ ಜೀವ ಇದ್ದರೆ. ಈ ಜೀವವೇ ಇಲ್ಲದಂಥ ಸಂಗತಿ ಆದರೆ ಅಥವಾ ಅದಕ್ಕಿಂತ ಅದರ ಧಾರಣಾ ಶಕ್ತಿಗಿಂತ ಹೆಚ್ಚಿಗೆ ನಾವು ರಾಸಾಯನಿಕ ಹಾಕಿದರೆ ಅದು ಮತ್ತೆ ಬರಡಾಗ್ತದೆ. ಅದು ಮತ್ತೆ ಅದರಲ್ಲಿ ನಿಷ್ಪ್ರಯೋಜನ, ನಮಗೆ ಅಲ್ಲಿ ಕೃಷಿ ಮಾಡಲಿಕ್ಕೂ ಆಗುವುದಿಲ್ಲ, ಏನು ಮಾಡಲಿಕ್ಕೂ ಆಗುವುದಿಲ್ಲ. ಸೊ ಈ ಸಮತೋಲನ ನಾವು ಕಾಯ್ದುಕೊಳ್ಳಿಕ್ಕೆ ಆದಷ್ಟು ನೀರನ್ನು ಸ್ಥಳದಲ್ಲಿ ನಾವು ಇಂಗುವಂತೆ ಮಾಡಬೇಕು. ಈಗ ಮನೆಯ ನೀರನ್ನು ಈಗಲೂ ಮೊದಲಿನ ಇದರಲ್ಲೆಲ್ಲ ಉಂಟು. ನಮ್ಮ ಮನೆಯಲ್ಲಿ ನಾವು ಇಂಗು ಗುಂಡಿಯನ್ನು ಒಂದು ಗುಂಡಿ ತೋಡಿ ಅದನ್ನು ಈ ಗ್ರೇ ವಾಟರನ್ನು ಮನೆ ಆ ತ್ಯಾಜ್ಯ ನೀರನ್ನು ನಾವು ಹಾಕ್ತೇವೆ ಅಂತ, ಈ ಸೋಕ್ ಬಿಟ್ಟು ಅಂತ ಹೇಳ್ತಾರೆ. ಮೊದಲು ನಾವು ನಮ್ಮ ಕಕ್ಕುಸು ಹೊಂಡವನ್ನು ಇದೇ ರೀತಿಯಾಗಿ ಪ್ರತಿಯೊಂದು ಹಳ್ಳಿಯಲ್ಲಿ ಸಹ ಮಾಡಿಕೊಡ್ತಾ ಇದ್ದರು. ಆದರೆ ಈ ಪೇಟೆಗಳಲ್ಲಿ ಅದು ಸಮಸ್ಯೆ ತಂದು ಕೊಡ್ತದೆ, ಅದು ಕಕ್ಕುಸು ಹೊಂಡ ಮಾಡಲಿಕ್ಕೂ ಆಗೋದಿಲ್ಲ. ಅಂಥ ವ್ಯವಸ್ಥೆಯನ್ನು ಇದಕ್ಕೆ ನಾವು ತಜ್ಞರ ಮಾರ್ಗದರ್ಶನದಲ್ಲಿ ನಾವು ಖಂಡಿತ ಮುಂದುವರಿಬೋದು. ಮತ್ತು ಈ ನಿಟ್ಟಿನಲ್ಲಿ ನಾವು ಇನ್ನಷ್ಟು ಕೆಲಸಗಳನ್ನು ಮಾಡಬೇಕಾಗ್ತದೆ. ಇನ್ನೂ ಒಂದು ಮುಖ್ಯವಾದ್ದೇನೆಂದರೆ, ಈಗ ಈ ಮಣ್ಣಿನ ಮೇಲೆ ನಾವು ಪೂರ್ತಿಯಾಗಿ ಅದನ್ನು ಒಂದು ಕವರ್ ಮಾಡಿಬಿಡುವಂಥದ್ದು. ಈಗ ಉದಾಹರಣೆಗೆ ನಾವೀಗ ಒಂದು ಕಾಂಕ್ರೀಟ್ ರಸ್ತೆ ಅಥವಾ ಅಂಗಳಕ್ಕೆ ನಾವು ಫುಲ್ ಕಾಂಕ್ರೀಟ್ ಹಾಕುವಂಥದ್ದು, ಈ ರೀತಿ ನಾವು ಮಾಡೋದರಿಂದ ಆ ಇಡೀ ಪದರವನ್ನು ಮುಚ್ಚಿಬಿಡ್ತೇವೆ. ಆ ಮಣ್ಣು ಹೇಗೆ ಅದು ಒಂದು ನಿಸರ್ಗದತ್ತವಾಗಿ ಅಲ್ಲಿ ಏನು ಕ್ರಿಯೆ ನಡೀಬೇಕು ಅದು ಎಲ್ಲವನ್ನೂ ನಾವು ಸ್ಥಗಿತಗೊಳಿಸ್ತಾ ಇದ್ದೇವೆ. ಇದು ಒಂದು ನಾವು ಮಾಡುವಂಥ ದೊಡ್ಡ ತಪ್ಪಾಗುವುದಿಲ್ಲ. ಇದನ್ನು ನಾವು ನೋಡಿ, ಈಗ ನಾವು ವಿಡಿಯೋದಲ್ಲಿ ನೋಡಿದ್ದೇವೆ, ಸಿಂಗಾಪುರದಂಥ ಜಾಗದಲ್ಲಿ ನೋಡ್ತೇವೆ. ಈಗ ನಾವು ಹೊರದ ವಿದೇಶಗಳಲ್ಲಿ ನೋಡಿದರೆ ನಾವು ಯಾಕೆಂತ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂತ, ಈಗ ನಾವು ಉದಾಹರಣೆಗೆ ಮಧ್ಯಪ್ರಾಚ್ಯ ಅಂದರೆ ಗಲ್ಫ್ ದೇಶಗಳಿಗೆ ಹೋದರೆ ಅಲ್ಲಿ ಸಹ ನೋಡಿ ಎಲ್ಲ ಕಡೆ ಕಾಂಕ್ರೀಟ್ ಇರ್ತದೆ. ಆದರೆ ಎಲ್ಲಿಯೋ ಒಂದು ಬದಿಯಲ್ಲಿ ಅಲ್ಲಿನ ನೀರನ್ನು, ಅಲ್ಲಿಯ ತ್ಯಾಜ್ಯ ನೀರನ್ನು ಅದನ್ನು ಸಂಸ್ಕರಣೆ ಮಾಡಿ ಅವರು ಅಷ್ಟು ಒಳ್ಳೆ ಲಾನ್ ಮಾಡ್ತಾ ಇದ್ದಾರೆ. ಈಗ ನಾನು ಕಳೆದ ಇದರಲ್ಲಿ ನೋಡಿದ್ದೆ, ಫ್ಲೈಓವರ್ಗಳು ಇರ್ತವೆ ತುಂಬ, ನಮ್ಮಲ್ಲಿ ಸಹ ಈಗ ಫ್ಲೈಓವರ್ ಇದೆ. ಆದರೆ ನೀವು ಫ್ಲೈಓವರ್ನ ಬದಿಯಲ್ಲಿ ನೋಡಿದರೆ ಅಲ್ಲಿ ಬೇರೆ ಇದರಲ್ಲಿ ಸಹ ಅಲ್ಲಿ ನಮಗೆ ಆ ಗಿಡಗಳು ಅಲ್ಲಿ ಹತ್ತಿರದ ನೀರನ್ನು ಸಂಸ್ಕರಣೆ ಮಾಡಿ ಅದನ್ನು ಅವರು ಮರುಬಳಕೆ ಮಾಡ್ತಾ ಇದ್ದಾರೆ. ಅದನ್ನು ನಾವು ಮಾಡಬೇಕು. ಈಗ ಅಲ್ಲಿ ನೋಡಿ, ಅಲ್ಲಿ ಒಂದು ಗಿಡ ಬಂತು ಅಂತ ಹೇಳಿದ್ರೆ ಅಲ್ಲಿ ಎಷ್ಟೋ ನೀರು ಹಿಂಗಿರ್ತದೆ. ಆ ನೀರು ಇಂಗಿದ ತಕ್ಷಣ ಅಲ್ಲಿ ಅದು ನಮಗೆ ಪೂರಕವಾಗಿರ್ತದೆ ಎಲ್ಲ ವ್ಯವಸ್ಥೆಗಳು. ಆ ಕೆಲಸವನ್ನು ನಾವು ಇಲ್ಲಿ ಸಹ ಮಾಡಬೇಕು. ಇಲ್ಲಿ ನಾವು ರಸ್ತೆ ಮಾಡುವಾಗ, ಫುಟ್ಪಾತ್ ಮಾಡುವಾಗ ನಮಗೆ ನೀರು ಇಂಗುವ ಪ್ರಯತ್ನ ನಾವು ಯೋಚನೆ ಮಾಡೋದಿಲ್ಲ. ಅದಕ್ಕೆ ಬೇಕಾಗಿಯೇ ನೋಡಿ, 1 ಇಂಚೋ 2 ಇಂಚೋ ಲೆಕ್ಕ ಮಳೆ ಬಂದರೂ ಸಹ ಬೆಂಗಳೂರಿನಂಥ ಪ್ರದೇಶ ಬಿಡಿ, ಮಂಗಳೂರಿನಂಥ ಪ್ರದೇಶಗಳಲ್ಲಿ ಸಹ ಅದರಲ್ಲಿ ರಸ್ತೆಯಲ್ಲಿ 1 ಅಡಿ 2 ಅಡಿ 3 ಅಡಿ ಇದಕ್ಕೆ ನೀರು ಹೋಗ್ತಾ ಇರ್ತದೆ. ಈ ಸಮಸ್ಯೆಗೆ ನಾವು ಪರಿಹಾರ ಖಂಡಿತ ನಾವು ಕಂಡುಕೊಳ್ಬೇಕಾಗ್ತದೆ. ತತ್ಸ್ಥಳದಲ್ಲಿ ನಾವು ನೀರನ್ನು ಯಾವ ರೀತಿ ಇಂಗಿಸ್ಕೊಳ್ಬೋದು, ಈ ಕೆಲಸವನ್ನು ನಾವು ಖಂಡಿತವಾಗಿ ಮಾಡಲೇಬೇಕು. ಅಂದರೆ ನಾವು ಆ ಮಣ್ಣಿನ ಸುಸ್ಥಿರತೆಯನ್ನು ಕಾಪಾಡುವ ದೃಷ್ಟಿ, ಅದರ ಜೊತೆಗೆ ಇಲ್ಲಿ ಮಣ್ಣಿನಲ್ಲಿರುವಂತಹ ಒಂದು ಜೀವವನ್ನು ನಾವು ಉಳಿಸಬೇಕಾದ್ರೆ ಸಮಗ್ರವಾಗಿ ನಾವು ಯೋಚನೆ ಮಾಡಬೇಕಾಗ್ತದೆ ಅಂತ. ಖಂಡಿತ. ನಮಗೆ ನೋಡಿ, ಕಾಂಕ್ರೀಟ್ ರಸ್ತೆ ಬೇಕು, ಅದೇ ರೀತಿ ನಾವು ಹೆಚ್ಚು ಮಳೆ ಬಂದರೆ ಈ ನೀರು ಇಂಗುವಂಥ ವ್ಯವಸ್ಥೆಯೂ ಬೇಕು, ಅಥವಾ ಸುಲಭವಾಗಿ ಅದು ಬಸಿದು ಹೋಗುವಂಥ ವ್ಯವಸ್ಥೆ ಸಹ ಮಾಡಬೇಕಾಗ್ತದೆ. ಈ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡ್ತಾ ಇಲ್ಲ. ಈಗ ನೋಡಿ, ಒಂದು ಪ್ರದೇಶದಲ್ಲಿ ಈಗ ಕೆಲವು ಕಡೆ ಬರ್ತಾ ಉಂಟು, ಕೆಲವು ರಾಜ್ಯಗಳಲ್ಲಿ, ಕೆಲವು ನಮ್ಮ ರಾಜ್ಯಗಳ ರಾಜಧಾನಿಗಳಿಗೆ ಬರ್ತಾ ಇದೆ. ಇಷ್ಟು ನಿಮಗೆ ಹಸಿರು, ಇಷ್ಟು ಕಾಂಕ್ರೀಟ್ ಹಾಕಿದರೆ ಇಷ್ಟು ಪ್ರತಿಶತ ಹಸಿರು ವಲಯ ಬೇಕು ಅಂತೇಳಿ. ಮೊದಲು ನಮ್ಮ ಒಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ ಸಹ ಅದು ಕಡತದಲ್ಲಿತ್ತು. ಯಾವ ರೀತಿ ನಾವು ಹಸಿರು ಎಷ್ಟು ಒಂದೊಂದು ಬೆಲ್ಟ್ ನಾವು ಗ್ರೀನ್ ಬೆಲ್ಟ್ ಅಂತ ಮಾಡ್ತಾಯಿದ್ರು, ಅದನ್ನೆಲ್ಲ ನಾವು ಇಲ್ಲಿ ಬದಿಗೊತ್ತಿದ್ದೇವೆ. ಯಾಕೆಂತ ಕೇಳಿದರೆ ನಮಗೆ ಅದಕ್ಕಿಂತ ಜಾಸ್ತಿ ನಾವು ಇವತ್ತು ಇದರಲ್ಲಿ ಮನೆ ಕಟ್ಟಬೇಕು ಅಥವಾ ಕಾಂಕ್ರೀಟ್ ರಸ್ತೆ ಮಾಡಬೇಕು ಅಥವಾ ಬೇರೆ ಏನಾದರೂ ಮಾಡಬೇಕು ಅಂತ ನಮಗೆ ಕಾಣ್ತಾ ಉಂಟು. ಹಾಗಾಗಿ ನಮಗೆ ಪಾರ್ಕು ಕಾಣ್ತಾ ಇಲ್ಲ, ರಸ್ತೆ ಬದಿಗಳ ಲಾನು ಕಾಣ್ತಾ ಇಲ್ಲ, ರಸ್ತೆ ಬದಿಯಲ್ಲಿ ಎಲ್ಲವೂ ಕಾಂಕ್ರೀಟ್ ಕಾಣ್ತಾ ಉಂಟು. ಈ ಸಮಸ್ಯೆಗೆ ನಾವು ಬಹುಶಃ ಇನ್ನೂ ಸಹ ನಾವು ಒತ್ತು ಕೊಡಲೇಬೇಕಾಗ್ತದೆ. ಇಲ್ಲಿದ್ದರೆ ನಮಗೆ ಒಂದು ಸಣ್ಣ ಮಳೆ ಬಂದರೂ ಸಹ ಇದು ಕಂಡಾಪಟ್ಟೆ ದೊಡ್ಡ ದೊಡ್ಡ ಫ್ಲಡ್ಡಿಂಗ್ ಅಂತ ಹೇಳ್ತೇವಲ್ಲ ನಾವು, ನೆರೆಯೇ ಬಂದು ಬೀಳ್ತದೆ. ಇನ್ನೂ ನಾವು ಸೋಲ್ತಾ ಇದ್ದೇವೆ. ಹೆಚ್ಚೆಚ್ಚು ವರ್ಷಗಳು, ಇನ್ನೂ ಮುಂದಿನ ವರ್ಷಗಳಲ್ಲಿ ಈ ಸಮಸ್ಯೆ ತೀವ್ರವಾಗಿ ನಮಗೆ ಬಾಧಿಸಲಿಕ್ಕೆ ಖಂಡಿತ ನಾನು ನೋಡಿದರೆ ಈಗ ಮುಂದಿನ ವರ್ಷಗಳಲ್ಲಿ ಈ ಸಮಸ್ಯೆ ಇನ್ನಷ್ಟು ಉಲ್ಬಣ